ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿಂಶಿ. ಜಾಗತಿಕ ರಾಜಕೀಯದಲ್ಲಿ ಹೊಸದೊಂದು ಬೆಳವಣಿಗೆಯಾಗಿದೆ. ಅದೇನಂತಂದರೆ ಈ ಪಶ್ಚಿಮ ಏಷ್ಯಾದಲ್ಲಿ ಅಂದರೆ ಮಿಡ್ಲ್ ಈಸ್ಟ್ನಲ್ಲಿ ಇರಾನ್ ಇಸ್ರೇಲ್ ಈಗಾಗಲೇ ಹೊತ್ತು ಉರಿತಾ ಇದೆ. ಇದ್ರ ಮಧ್ಯೆ ಒಂದು ಒಪ್ಪಂದ ನಡೆದಿದೆ. ಅದೇನು ಒಪ್ಪಂದ ಅಂತಂದರೆ ಮೆಕ್ಕಾ ಒಪ್ಪಂದ. ಯಾರ್ಯಾರ ನಡುವೆ ನಡೆದಿದೆ? ಟರ್ಕಿ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ್. ಹೌದು, ಹೆಂಗಂತಂದರೆ ಇದು ಒನ್ ಫಾರ್ ಆಲ್ ಫಾರ್ ಒನ್ ಈ ಥರ ಮೈತ್ರಿ. ಇದರ ಅರ್ಥ ಏನಂತಂದರೆ, ಈಗ ನಾವು ಒಬ್ಬರ ಮೇಲೆ ಏನಾದ್ರೂ ವಾರ್ ಮಾಡಿದರೆ 3 ಜನನೂ ಅವ್ರ ಜೊತೆ ಅಂದರೆ 3 ಜನ ಸಾಥ್ ತೆಗೆದುಕೊಂಡು ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು. ನೋಡೋಕಿದು ಡಿಫ್ರೆಂಟಾಗಿ ಕಾಣಿಸುತ್ತೆ, ಆದರೆ ಇದ್ರ ಅಸಲಿ ಕಥೆನೇ ಬೇರೆ ಇದೆ. ಅದೇನಂತ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಮೊದಲಿಗೆ ಈ 3 ದೇಶಗಳ ಜಾತಕ ನೋಡೋದಾದರೆ, ಫಸ್ಟ್ ಪಾಕಿಸ್ತಾನ್ ತಿನ್ನಕ್ಕೆ ಅನ್ನ ಇಲ್ಲ ಅಂತಂತಂದ್ರೂ ಅಣುಶಕ್ತಿ ಇದೆ ಅನ್ನುವಂತಹ ಒಂದು ದೌಲತ್ ಇದೆ. ಇನ್ನು ಸೌದಿ ಅರೇಬಿಯಾ ಕಚ್ಚಾ ತೈಲ ಅಂದರೆ ತೈಲ ರಫ್ತಿಗೆ ರಾಜ ಅಂತ ಕರೀತಾರೆ. ಇಸ್ಲಾಮಿಕ್ ಜಗತ್ತಿನಲ್ಲೇ ಒಂದು ಸುಲ್ತಾನನ್ ಥರ ಪ್ರಭಾವ ಬೀರಿದೆ. ಯಾವ ರೀತಿ ಅಂತಂತಂದರೆ, ಕಚ್ಚಾ ತೈಲ ರಫ್ತು ಮಾಡೋದ್ರಲ್ಲಿ ಅತಿ ಹೆಚ್ಚಿನ ಪ್ರಭಾವ ಇದರದಿದೆ. ಆದ್ದರಿಂದ ಇಲ್ಲಿ ದುಡ್ಡಿನ ಮಹಾಪೂರವೇ ಇದೆ ಅಂತಾರೆ. ಆ ನಂತರ ಇನ್ನು ಟರ್ಕಿ ವಿಷಯಕ್ಕೆ ಬಂದರೆ, ಜಾಗತಿಕ ಮಟ್ಟದಲ್ಲಿ ಟರ್ಕಿ ಈ ಡ್ರೋನ್ ಸುಧಾರಣೆಯಲ್ಲಿ ಮತ್ತು ಡ್ರೋನ್ ಎಫೆಕ್ಟಿವ್ನೆಸ್ನಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದು ಜಗತ್ತೇ ಸಾರಿದೆ. ಹಾಗಾಗಿ ಒಬ್ಬರ ಹತ್ರ ಅಣುಶಕ್ತಿ, ಇನ್ನೊಬ್ಬರ ಹತ್ರ ದುಡ್ಡು, ಮತ್ತು ಮೂರನೇವ್ರ ಹತ್ರ ಟೆಕ್ನಾಲಜಿ, ಇದನ್ನೆಲ್ಲ ನೋಡಿದರೆ ಇದೊಂಥರ ಈ ಒಪ್ಪಂದ ಒಂಥರ ಡೆಡ್ಲಿ ಆಗಿರೋದು ಕಾಣಿಸುತ್ತೆ. ಆದರೆ ಇಲ್ಲಿ ಟ್ವಿಸ್ಟೇ ಬೇರೆ ಇದೆ. ಏನಂತಂದರೆ, ಈಗ ನಾ ಮೊದಲು ಹೇಳಿದಂತೆ ಇರಾನು ಮತ್ತು ಇಸ್ರೇಲು ಅದರ ನಡುವೆ ನಡೀತಿರೋಂತಹ ಯುದ್ಧ ಜಾಗತಿಕ ಮಟ್ಟದಲ್ಲಿ ಒಂದು ಸಂಚಲನ ಸೃಷ್ಟಿಸಿದೆ, ಬಿಕ್ಕಟ್ಟುಗಳನ್ನು ನಿರ್ಮಿಸಿದೆ. ಈ ನಿಟ್ಟಿನಲ್ಲಿ ಅಮೇರಿಕ ಈಗ ಏನು ಮಿಡ್ಲ್ ಈಸ್ಟ್ನಿಂದ ಕಾಲು ಕೀಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಇವೇನು ಟರ್ಕಿ, ಸೌದಿ ಅರೇಬಿಯಾ ಏನಿದಾವಲ್ಲ, ಅಮೇರಿಕ ಏನು ರಕ್ಷಣೆ ನೀಡ್ತಾ ಇದೆಯಲ್ಲ, ಡಿಫೆನ್ಸ್ ಪ್ರೊಟೆಕ್ಟು, ಆ ಪ್ರೊಟೆಕ್ಟ್ನ ನಂಬ್ಕೊಂಡು ಕೂಡೋಕ್ಕಾಗಲ್ಲ. ನಾವೇ ಒಂದು ಯಾವುದಾದ್ರೂ ದಾರಿ ಹುಡುಕಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಒಪ್ಪಂದಕ್ಕೆ ಮುಂದಾಗಿವೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನಂತಂದರೆ, ಟರ್ಕಿ ಮತ್ತು ಸೌದಿ ಅರೇಬಿಯಾ ಏನಿದೆಯಲ್ಲ, ವೈರಿಗಳಲ್ಲ, ಬದ್ಧ ವೈರಿಗಳಿವರು. ಅದಕ್ಕೆ ರಾಜಕೀಯದಲ್ಲಿ ಯಾರೂ ಮಿತ್ರರು ಅಲ್ಲ, ಯಾರೂ ಶತ್ರುಗಳು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಉದಾಹರಣೆ ಆಗುತ್ತೆ. ಇನ್ನು ಪಾಕಿಸ್ತಾನದ ನೋಡೋದಾದರೆ, ಪಾಕಿಸ್ತಾನವನ್ನು ನೋಡೋದಾದರೆ 2025ರಲ್ಲಿ ಭಾರತ ಮತ್ತು ಅದಕ್ಕೆ ಆದಂತಹ ಒಂದು ಸಣ್ಣ ವೈಮಾನಿಕ ಸಂಘರ್ಷದಲ್ಲಿ ಅದರ ಅಸಲಿಯತ್ತು ಗೊತ್ತಾಯಿತು, ಪಾಕಿಸ್ತಾನ ಏನನ್ನೋದು. ಸೌತ್ ಏಷ್ಯಾದಲ್ಲೇ ಭಾರತದ ಎದುರು ನಿಲ್ಲಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಅದಕ್ಕೆ ಅದು ವೆಸ್ಟ್ ಏಷ್ಯಾ ಕಡೆ ಮುಖ ಮಾಡಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈಗ ಏನು ಪಾಕಿಸ್ತಾನಕ್ಕೆ ಆಯ್ತಲ್ಲ 2025 ಮೇನಲ್ಲಿ, ಆ ಡ್ಯಾಮೇಜ್ ಕಂಟ್ರೋಲ್ಗಾಗಿನೇ ಆ ಕಡೆ ಮುಖ ಮಾಡ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ ಅಂದರೆ ಈ ಏನು ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಥರ ಬಿಲ್ಡಪ್ ಕೊಡ್ತಾ ಇದೆ. ಹಾಗಾಗಿ ಇನ್ನೊಂದು ಫ್ಯಾಕ್ಟರ್ನ ಇಲ್ಲಿ ನೋಡೋದಾದರೆ, ನಿಜವಾಗ್ಲೂ ಈಗ ಸೌದಿ ಅರೇಬಿಯಾ ಮೇಲೆ ಇರಾನ್ ಕಳೆದ 5 ತಿಂಗಳಿಂದ ಸರಣಿ ದಾಳಿ ನಡೆಸಿದೆ, ಡ್ರೋನ್ ದಾಳಿ ನಡೆಸಿದೆ, ಸರಣಿ ದಾಳಿ ನಡೆಸಿದೆ. ಈ ದಾಳಿನ ಹೆಚ್ಚಿಗೆ ಮಾಡಿದರೆ ಪಾಕಿಸ್ತಾನ ತನ್ನ ಸೈನ್ಯನ ಬಂದು ಇರಾನ್ನ ತಡೆಯೋಕ್ಕಾಗತ್ತಾ? ಅಟ್ಲೀಸ್ಟ್ ಟರ್ಕಿ ಬಂದು ತನ್ನ ಡ್ರೋನ್ಗಳನ್ನು ಇರಾನ್ ಮೇಲೆ ಹಾರಿಸುತ್ತಾ? ಇದು ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ನಮಗೆಲ್ಲ. ಇದ್ರ ಮೇಲೆ ಪ್ರಶ್ನೆ ಸಹಜ. ಆದ್ದರಿಂದ ಇದೊಂದು ಏನು ಮೆಕ್ಕಾ ಒಪ್ಪಂದ ಇದೆಯಲ್ಲ, ಮೆಕ್ಕಾ ಒಪ್ಪಂದ ಬರೀ ಕಾಗದಕ್ಕಷ್ಟೇ ಸೀಮಿತ ಆಗುತ್ತಾ? ಅಥವಾ ಈಗ ನಾನು ಮೊದಲೇ ಹೇಳಿದಂತೆ ಟರ್ಕಿ ಮತ್ತು ಸೌದಿ ಅರೇಬಿಯಾ ನಡುವೆ ಇರುವಂತಹ ಏನು ಭಿನ್ನಾಭಿಪ್ರಾಯಗಳು, ವೈಷಮ್ಯಗಳನ್ನು ಮರೆತು ಈ ಒಂದು ಇದೊಂದು ಒಪ್ಪಂದ ಯಶಸ್ವಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ಈ ಏನು ಮೆಕ್ಕಾ ಒಪ್ಪಂದ ಇದೆಯಲ್ಲ, ಈ ಮೆಕ್ಕಾ ಒಪ್ಪಂದ ಯಶಸ್ವಿ ಆಗುತ್ತಾ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಸ್ತುನಿಷ್ಠತೆ ಹಾಗೂ ವಾಸ್ತವತೆ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೇರ, ದಿಟ್ಟ, ನಿರಂತರ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.